ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಒಬ್ಬ 19 ವರ್ಷದ ಯುವಕ ಮಾಡಿದ ತಪ್ಪಿನಿಂದ ಒಂದು ವಿಶ್ವ ಯುದ್ಧವೇ ನಡೆದು ಹೋಯಿತು ಅಂದರೆ ನೀವು ನಂಬ್ತೀರಿ. 1914 ಜೂನ್ 28 ಈಗಿನ ಬೋಸ್ನಿಯಾದ ರಾಜಧಾನಿ ಸೆರಜೆವೋಗೆ ಬಂದಿದ್ದ ಆಸ್ಟ್ರಿಯಾ ಹಂಗೇರಿಯಾದ ಉತ್ತರಾಧಿಕಾರಿ ಆರ್ಕ್ ಡ್ಯೂಕ್ ಫ್ರಾನ್ಸ್ ಫರ್ಡಿನ್ಯಾಂಡ್ ಮತ್ತು ಆತನ ಹೆಂಡತಿ ಟ್ರಾವೆಲ್ ಮಾಡ್ತಾ ಇದ್ದ ಕಾರ್ನ ಮೇಲೆ 19 ವರ್ಷದ ಯುವಕ ಗ್ಯಾವ್ರಿಲೋ ಪ್ರಿನ್ಸಿಪ್ ಏಕಾಏಕಿ ಗುಂಡಿನ ದಾಳಿ ನಡೆಸುವ ಮೂಲಕ ಫ್ರಾನ್ಸ್ ಫರ್ಡಿನೆಂಡ್ ಹತ್ಯೆ ಮಾಡ್ತಾನೆ. ಈ ಹತ್ಯೆಗೆ ಸರ್ಬಿಯಾ ಕಾರಣ ಅಂತ ಭಾವಿಸಿದ ಆಸ್ಟ್ರಿಯಾ ಹಂಗೇರಿಯಾ ಜರ್ಮನ್ ಸಪೋರ್ಟ್ನೊಂದಿಗೆ 28 ಜುಲೈ 1914ರಂದು ಸರ್ಬಿಯಾ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡುತ್ತೆ. ಇಲ್ಲಿಂದ ಶುರುವಾದ ಈ ಯುದ್ಧ ವಿಶ್ವ ಕಂಡ ಅತ್ಯಂತ ಭಯಾನಕ ಯುದ್ಧಗಳಲ್ಲಿ ಒಂದಾಗುತ್ತೆ. ಈ ಯುದ್ಧದಲ್ಲಿ ಜರ್ಮನ್, ಫ್ರಾನ್ಸ್, ಬ್ರಿಟನ್ ಸೇರಿ ಒಟ್ಟು 30 ದೇಶಗಳು ಭಾಗಿಯಾಗಿದ್ದರೆ 2 ಕೋಟಿಗೂ ಅಧಿಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಈ ಯುದ್ಧ ಶುರುವಾಗೋದಕ್ಕೆ ಮೂಲ ಕಾರಣ ಏನಾಗಿತ್ತು? ಸರ್ಬಿಯಾ ಮತ್ತು ಆಸ್ಟ್ರಿಯಾ ಹಂಗೇರಿಯಾದ ನಡುವೆ ಶುರುವಾದ ಈ ಯುದ್ಧ ವಿಶ್ವ ಯುದ್ಧ ಆಗಿದ್ದೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವರ್ಲ್ಡ್ ವಾರ್ 1 ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಆಗಿನ ಯುರೋಪಿನ ರಾಜಕೀಯವನ್ನು ಮತ್ತು ಆಗಿನ ಮಿಲಿಟರಿ ಪ್ರಾಬಲ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಅನಿರೀಕ್ಷಿತವಾಗಿ ಆಟೋಮನ್ನರ ವಿರುದ್ಧ ಯುದ್ಧದಲ್ಲಿ ಸರ್ಬಿಯಾ ಗೆದ್ದ ನಂತರ ಬೋಸ್ನಿಯಾ ಪ್ರದೇಶದಲ್ಲಿ ಆಸ್ಟ್ರಿಯಾ ಹಂಗೇರಿ ಮಿಲಿಟರಿ ರೂಲನ್ನು ಜಾರಿಗೆ ತರುತ್ತೆ. ಇದಕ್ಕೆ ಮುಖ್ಯ ಕಾರಣ ಆಸ್ಟ್ರಿಯಾ ಹಂಗೇರಿ ಹಿಡಿತದಲ್ಲಿದ್ದ ಬೋಸ್ನಿಯಾದಲ್ಲಿ ಸರ್ಬಿಯಾಗೆ ಸಪೋರ್ಟ್ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇದೇ ಕಾರಣಕ್ಕೆ ಈ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದ ಸರ್ಬಿಯನ್ನರ ಕಲ್ಚರಲ್ ಮತ್ತು ಎಜುಕೇಷನಲ್ ಸೊಸೈಟೀಸನ್ನು ಕೂಡ ಕಂಪ್ಲೀಟ್ ಆಗಿ ಮುಚ್ಚಲಾಗುತ್ತೆ. ಇದರಿಂದ ಕೋಪಗೊಂಡ ಪ್ರಿನ್ಸೆಪ್ ತನ್ನ 2 ಸ್ನೇಹಿತರ ಜೊತೆಗೂಡಿ ಮತ್ತು ದ ಬ್ಲ್ಯಾಕ್ ಹ್ಯಾಂಡ್ ಅನ್ನೋ ಸರ್ಬಿಯಾದ ಸೀಕ್ರೆಟ್ ಸೊಸೈಟಿಯ ಸಹಾಯದೊಂದಿಗೆ ಆಸ್ಟ್ರಿಯಾ ಹಂಗೇರಿಯಾದ ಉತ್ತರಾಧಿಕಾರಿಯಾಗಿದ್ದ ಫ್ರಾನ್ಸ್ ಫರ್ಡಿನ್ಯಾಂಡ್ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾರೆ. ಜುಲೈ 28, 1914ರಂದು ಆಸ್ಟ್ರಿಯಾ ಹಂಗೇರಿ ಜರ್ಮನ್ನ ಸಪೋರ್ಟ್ನೊಂದಿಗೆ ಸರ್ಬಿಯಾ ವಿರುದ್ಧ ಯುದ್ಧವನ್ನು ಘೋಷಿಸಿದಾಗ ರಷ್ಯಾ ಸರ್ಬಿಯಾದ ಸಪೋರ್ಟ್ಗೆ ನಿಂತುಕೊಳ್ಳುತ್ತೆ. ಇದರಿಂದ ಕೋಪಗೊಂಡ ಜರ್ಮನಿ ಆಗಸ್ಟ್ 1ರಂದು ರಷ್ಯಾ ಮತ್ತು ಆಗಸ್ಟ್ 3ರಂದು ಫ್ರಾನ್ಸ್ ವಿರುದ್ಧ ಕೂಡ ಯುದ್ಧವನ್ನು ಸಾರುತ್ತೆ. ಜರ್ಮನಿ ಬೆಲ್ಜಿಯಂನ ಮೇಲೆ ದಾಳಿ ಮಾಡಿದಾಗ ದ ಯುನೈಟೆಡ್ ಕಿಂಗ್ಡಮ್ ಕೂಡ ಈ ಯುದ್ಧಕ್ಕೆ ಕಾಲಿಡುತ್ತೆ. ಈ ಚೈನ್ ರಿಯಾಕ್ಷನ್ ಅನ್ನ ದ ಡಾಮಿನೋ ಎಫೆಕ್ಟ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಇಡೀ ಯುರೋಪ್ 2 ಗುಂಪುಗಳಾಗಿ ವಿಂಗಡಣೆ ಆಗಿರುತ್ತೆ. ಅಲೈಡ್ ಪವರ್ಸ್, ಸೆಂಟ್ರಲ್ ಪವರ್ಸ್. ಅಲೈಡ್ ಪವರ್ಸ್ ನಲ್ಲಿ ಫ್ರಾನ್ಸ್, UK, ಇಟಲಿ ಮತ್ತು ರಷ್ಯಾ ಇದ್ರೆ, ಸೆಂಟ್ರಲ್ ಪವರ್ ನಲ್ಲಿ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ, ಓಟೋಮನ್ ಎಂಪೈರ್ ಮತ್ತು ಬಲ್ಗೇರಿಯಾ ಇತ್ತು. ಬ್ಯಾಟಲ್ ಆಫ್ ಮಾರ್ಚ್ ಸೆಪ್ಟೆಂಬರ್ 6, 1914 ಪ್ಯಾರಿಸ್ಗೆ ಮುತ್ತಿಗೆ ಹಾಕಲು ಹೊರಟಿದ್ದ ಜರ್ಮನಿಯನ್ನ ಅಲೈಡ್ ಪವರ್ಸ್ ಟ್ರೆಂಚ್ ವಾರ್ಫೇರ್ ಮೂಲಕ ತಡೆದು ನಿಲ್ಲಿಸಿದವು. ಟ್ರೆಂಚ್ ವಾರ್ಫೇರ್ ಅಂದರೆ ಆಳೆತ್ತರದ ಹಳ್ಳಗಳನ್ನು ಕೊರೆದು ಅದರ ಮೂಲಕ ಸಂಚಾರ ಮಾಡೋದು ಮತ್ತು ಅದರಲ್ಲಿ ಅವಿತು ಎದುರಾಳಿಗಳ ವಿರುದ್ಧ ಫೈರಿಂಗ್ ಮಾಡೋದು. ಈ ಟೆಕ್ನಿಕ್ ಈ ಯುದ್ಧದಲ್ಲಿ ಗೆಲುವಿಗೆ ಒಂದು ಮುಖ್ಯ ಕಾರಣ ಆಯಿತು. ದ ಗ್ಯಾಲಿಪೋಲಿ ಕ್ಯಾಂಪೇನ್ ಏಪ್ರಿಲ್ 25, 1915 ಅಲೈಡ್ ಪವರ್ಸ್ ರಷ್ಯಾಗೆ ಸಿ ರೂಟ್ ಮೂಲಕ ಕನೆಕ್ಟ್ ಆಗಿ ಓಟೋಮನ್ ಎಂಪೈರ್ ಅನ್ನ ಈ ಯುದ್ಧದಿಂದ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿತು. ಆದರೆ ಈ ಪ್ರಯತ್ನದಲ್ಲಿ ಅಲೈಡ್ ಪವರ್ಸ್ ಫೇಲ್ ಆಗ್ತವೆ. ಇದು ಜಲ ಯುದ್ಧದಲ್ಲಿ ಜರ್ಮನಿಯ ಪ್ರಾಬಲ್ಯತೆಯನ್ನು ತೋರಿಸಿತ್ತು. ದ ಬ್ಯಾಟಲ್ ಆಫ್ ವರ್ಡನ್ 1916 ಫೆಬ್ರವರಿ 21ರಿಂದ ಡಿಸೆಂಬರ್ 18ರವರೆಗೆ ಫ್ರೆಂಚ್ ಮತ್ತು ಜರ್ಮನ್ ಆರ್ಮಿಯ ನಡುವೆ ನಡೆದ ಈ ಯುದ್ಧದಲ್ಲಿ 7 ಲಕ್ಷಕ್ಕೂ ಅಧಿಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಈ ಬ್ಯಾಟಲ್ ಇತಿಹಾಸದಲ್ಲಿ ನಡೆದ ಅತ್ಯಂತ ದುಬಾರಿ ಯುದ್ಧಗಳಲ್ಲಿ ಒಂದಾಗಿದೆ. ದ ಬ್ಯಾಟಲ್ ಆಫ್ ಸೋಮ್ ಜುಲೈ 1, 1916ರಲ್ಲಿ ನಡೆದ ಈ ಯುದ್ಧ ಇದರ ಭೀಕರತೆಗೆ ಹೆಸರುವಾಸಿಯಾಗಿದೆ. ಈ ಯುದ್ಧದ ಮೊದಲನೇ ದಿನದಲ್ಲೇ ಸುಮಾರು 60,000 ಬ್ರಿಟಿಷ್ ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಈ ಯುದ್ಧ ರಂಗದಲ್ಲಿ ಟ್ಯಾಂಕರ್ಗಳ ಶಕ್ತಿಯನ್ನು ಪ್ರದರ್ಶಿಸಿತು. US ಎಂಟ್ರಿ ಇಂಟು ದ ವಾರ್. ಇಲ್ಲಿವರೆಗೂ ಈ ಯುದ್ಧಕ್ಕೆ ಡೈರೆಕ್ಟ್ ಎಂಟ್ರಿ ಕೊಡದೇ ಇದ್ದ ಅಮೆರಿಕ ಈಗ ಯುದ್ಧಕ್ಕೆ ಎಂಟ್ರಿ ಆಗೋದಕ್ಕೆ ಮುಖ್ಯ ಕಾರಣ ಜಿಮ್ಮರ್ಮೆನ್ ಟೆಲಿಗ್ರಾಮ್. ಈ ಟೆಲಿಗ್ರಾಮ್ನಲ್ಲಿ ಜರ್ಮನಿ US ವಿರುದ್ಧ ಹೋರಾಡೋದಕ್ಕೆ ಮೆಕ್ಸಿಕೋದ ಸಹಾಯ ಕೋರಿದ್ದು ಬಯಲಾಗಿತ್ತು. ಈ ವಿಷಯ ತಿಳಿದ ಕೂಡಲೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಏಪ್ರಿಲ್ 6, 1917ರಂದು ಡೈರೆಕ್ಟ್ ಆಗಿ ಜರ್ಮನಿಯ ವಿರುದ್ಧ ಯುದ್ಧವನ್ನು ಸಾರಿತು. US ನ ಆಗಮನದ ನಂತರ ಗೆಲುವು ಅಲೈಡ್ ಪವರ್ಸ್ ಕಡೆ ತಿರುಗೋದಕ್ಕೆ ಶುರುವಾಯಿತು. ನಿಧಾನವಾಗಿ ಸೆಂಟ್ರಲ್ ಪವರ್ಸ್ಗೆ ತಮ್ಮ ಶಕ್ತಿ ಕುಂದುತ್ತಾ ಇರೋದು ಗೊತ್ತಾಗಿ ನವೆಂಬರ್ 11, 1918ರಂದು
ಈ ಯುದ್ಧ ಅಫಿಷಿಯಲ್ ಆಗಿ ಅಂತ್ಯ ಆಯಿತು. ಜೂನ್ 28, 1919ರಲ್ಲಿ ಟ್ರೀಟಿ ಆಫ್ ವರ್ಸಲಸ್ ಮುಖಾಂತರ ಜರ್ಮನಿಗೆ ಭಾರೀ ದಂಡ ವಿಧಿಸುವ ಮೂಲಕ ಈ ಯುದ್ಧ ಸಮಾಪ್ತಿಯಾಯಿತು. ವರ್ಲ್ಡ್ ವಾರ್ 1 ಜಗತ್ತಿನ ರಾಜಕೀಯವನ್ನು ರೀಶೇಪ್ ಮಾಡಿದ ಒಂದು ದೊಡ್ಡ ದುರ್ಘಟನೆ. ಈ ಯುದ್ಧ ರಣರಂಗದಲ್ಲಿ ಹೊಸ ಟೆಕ್ನಾಲಜಿಗಳ ಬಳಕೆ ಮತ್ತು ಹೊಸ ಯುದ್ಧ ಕಲೆಗಳನ್ನು ಪರಿಚಯಿಸಿತು. ಈ ಯುದ್ಧ ವಿಶ್ವಕ್ಕೆ ಕಲಿಸಿದ ಪಾಠ ಇನ್ನೂ ಕೂಡ ಪ್ರಸ್ತುತ. ಆದರೆ ಆಗ ಜರ್ಮನಿ ಇನ್ನೂ ಕೂಡ ಪಾಠ ಕಲ್ತಿರಲಿಲ್ಲ. ತನ್ನ ನೆರೆಯ ರಾಷ್ಟ್ರಗಳಿಂದ ಸೋಲು ಮತ್ತು ಅರ್ಥವ್ಯವಸ್ಥೆಯ ದೊಡ್ಡ ನಷ್ಟ ಅಲ್ಲಿ ಒಂದು ಕುಖ್ಯಾತ ಶಕ್ತಿಯ ಉಗಮಕ್ಕೆ ಕಾರಣವಾಗಿತ್ತು. ಈ ಶಕ್ತಿ ಸರ್ವಾಧಿಕಾರಿಯಾಗಿ ಮತ್ತೊಂದು ಮಹಾಯುದ್ಧಕ್ಕೆ ಕಾರಣವಾಗುತ್ತೆ ಮತ್ತು ತನ್ನ ದೇಶದ ಅವನತಿಗೆ ಕಾರಣ ಆಗುತ್ತೆ ಅಂತ ಯಾರಿಗೂ ಕೂಡ ಒಂದು ಸಣ್ಣ ಸುಳಿವು ಇರಲಿಲ್ಲ. ರೈಸ್ ಆಫ್ ಹಿಟ್ಲರ್.